ಎಲ್ಲ ಸೇನಾನಿಗಳಿಗೆ ಮನಸಾರೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ಆವೇಶಗಳಿಂದ ಪ್ರಚೋದನೆಯಿಂದ ಕೆಲಸಗಳಾಗಲ್ಲ ಅನ್ನೋದು ನನ್ನ ಭಾವನೆ. ಕರ್ನಾಟಕಕ್ಕೆ ಸಮಸ್ಯೆಗಳ ಬಗ್ಗೆ ಹಕ್ಕೋತ್ತಾಯದ ಬಗ್ಗೆ ಹಾಕಿದ್ದೀರ ಪಟ್ಟಿ ಇನ್ನೂ ಜಾಸ್ತಿ ಇದೆ. ಕರ್ನಾಟಕದ ಮೂಲಗಳಲ್ಲಿ ಮನುಷ್ಯನಿಗೆ ಹೇಳ್ತಾರಲ್ಲ ಯಾವುದಾದ್ರು ಕೆಟ್ಟ ಕಾಯಿಲೆಗಳು, ಕ್ಯಾನ್ಸರು, ಅದು ಇದು ಅಂತ, ಹಂಗೆ ಕನ್ನಡಿಗರ ಸಮಸ್ಯೆಗಳು ರಾಜ್ಯದಲ್ಲಿ ಹಬ್ಬಿಟ್ಟಿದೆ. ಇದನ್ನು ಬಗೆಹರಿಸ್ಬೇಕಂದ್ರೆ ಭಸ್ಮಾಸುರನ ನಾಶ ಮಾಡಬೇಕು ನಾವು, ಯಾವುದೋ ಸಾಮಾನ್ಯರನ್ನಲ್ಲ. ಭಸ್ಮಾಸುರನ ನಾಶ ಮಾಡಬೇಕು ಅಂದರೆ ನಾವು ಎಷ್ಟು ಬಲಿಷ್ಠರಾಗಬೇಕು ಅಂತ ಯೋಚನೆ ಮಾಡಿ. ಕರ್ನಾಟಕದ ಸಮಸ್ಯೆಗಳು ಗಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ, ಸಂಸ್ಕಾರ, ಉದ್ಯೋಗ, ರೈತ. ಮೊನ್ನೆ ರೈತರ ಕಬ್ಬಿನ ಹೋರಾಟ ಆಯಿತು, ದೊಡ್ಡ ಮಟ್ಟದಲ್ಲಿ ನಡೀತಿದ್ರೆ. ಬೆಂಗಳೂರಲ್ಲಿ ಅದು ಕೂಗು ಕಾಣಿಸ್ತಾ ಇರಲಿಲ್ಲ. ಎಲ್ಲ ನಾವೊಂಚೂರು ಬೆಂಬಲ ಇದ್ದೀವಿ ಅಂತ ರಸ್ತೆನ ಕಬ್ಬು ಚೆಲ್ಬಿಟ್ಟು ಮಾಡಿದ್ವಿ. ಇದಕ್ಕೆಲ್ಲ ಮುಖ್ಯ ಏನಂದರೆ, ತಾವು ಅಂದ್ಕೊಂಡಿರ್ಬೋದು ಕರ್ನಾಟಕದ ಅಭ್ಯುದಯಕ್ಕೆ ರಾಜಕಾರಣಿಗಳು ಮಾಡಿದ್ರು ಅಂತ. ಇತಿಹಾಸ ತಗೊಂಬನ್ನಿ, ಪ್ರತಿಯೊಂದು ಕಾಲದಲ್ಲೂ ಕರ್ನಾಟಕದ ಅನ್ಯಾಯಕ್ಕೆ ಧ್ವನಿ ಎತ್ತಿರೋದು ಈ ರೀತಿಯ ಕನ್ನಡ ಪರ ಹೋರಾಟಗಾರರೇ, ರೈತರೇ. ಪ್ರತಿಯೊಬ್ಬರು ಎತ್ತಿದ ಮೇಲೆ ರಾಜಕಾರಣಿಗಳ ಮೈ ಸ್ವಲ್ಪ ಕಾಯಿಲೆ ವಾಸಿ ಆಗುತ್ತೆ. ಅದಕ್ಕೆ ರಾಜಕಾರಣಿಗಳಂದರೆ ಎಲ್ಲರೂ ಅವರೊಂಥರ ಕುಷ್ಠರೋಗ ಪೀಡಿತರು, ಅವ್ರಿಗೆ ಸ್ಪರ್ಶ ಜ್ಞಾನ ಇರೋದಿಲ್ಲ. ಸ್ಪರ್ಶ ಜ್ಞಾನ, ನಾನು ಭಾಷಣ ಪ್ರಾರಂಭ ಮಾಡಬೇಕಂದ್ರೆ ಮೊದಲು ನಾನು ಅದೇ ಹೇಳಿದೆ, ಮೊದಲು ನಾವು ಧಿಕ್ಕಾರ ಹೇಳಿ ಮಾಡೋಣ ಅಂತ. ಏನು ನೀವು 15ನೇ ತಾರೀಕು ಈ ಹೋರಾಟದ ವ್ಯವಸ್ಥೆಯನ್ನು ತಪ್ಪಿಸ್ತಂಥ ವ್ಯವಸ್ಥೆಗೆ ನಮ್ಮ ಧಿಕ್ಕಾರ, ಈ ಒಂದು ವ್ಯವಸ್ಥೆಗೆ ನಮ್ಮ ಧಿಕ್ಕಾರ, ಈ ಭ್ರಷ್ಟಾಚಾರದ ವ್ಯವಸ್ಥೆಗೆ ಧಿಕ್ಕಾರ, ಪಲಾಯನರಿಗೆ ರಕ್ಷಣೆ, ಬಡವರಿಗೆ ಶಿಕ್ಷೆ ಅನ್ನೋ ವ್ಯವಸ್ಥೆಗೆ ಇದನ್ನು ಮೊದಲು ಹೇಳಬೇಕು. ಪೊಲೀಸರು ಅರ್ಥ ಮಾಡ್ಕೋಬೇಕು. ನಾಳೆ ನಿಮ್ಮ ಜಾಗದಲ್ಲಿ ಯಾರೋ ಒಬ್ಬ ಬಿಹಾರಿನೋ ರಾಜಸ್ಥಾನಿ ಬರೀ IPS ಅಧಿಕಾರಿಗಳಿದ್ದಾರೆ.